ನಮಸ್ಕಾರ. ದಾನಿಮ ಅರುಣಾರಸ್ಪುರ್ ಧರ್ಮಸ್ಥಳದಲ್ಲಿ ಈಗ ಪ್ರತಿ ಕ್ಷಣವೂ ಕೂಡ ಶೋಧ ಕಾರ್ಯ ನಡೀತಾನೆ ಇದೆ. ಈಗ 11ನೇ ಪಾಯಿಂಟ್ನ ಬಳಿ ಇವತ್ತು ಶೋಧ ಕಾರ್ಯ ನಡೀತಿದೆ. 13ನೇ ಪಾಯಿಂಟ್ ಬಳಿ ಸಂಪೂರ್ಣವಾಗಿ ಬಂದೋಬಸ್ತ್ ಕೂಡ ಹಾಕಿದ್ದಾರೆ. ಇವತ್ತು ಅಲ್ಲಿ ಹಾಕಿರೋ ಬಂದೋಬಸ್ತ್ ನೋಡಿದ್ರೆ ಯಾವುದೇ ಕಾರಣಕ್ಕೂ ಇವತ್ತು ಅಲ್ಲಿ ಶೋಧನೆ ಮಾಡೋದು ಭಾಳ ಕಷ್ಟ ಅಂತಲೇ ಅನಿಸುತ್ತೆ. ಯಾಕೆಂದರೆ ಸಮಯದ ಅಭಾವ ಇರೋದ್ರಿಂದ ಈಗ ಇವತ್ತಿಗೆ 11ನೇ ಪಾಯಿಂಟಿಗೆ ಮುಕ್ತಾಯ ಆಗುತ್ತೆ. ಹಾಗಾದ್ರೆ ಇನ್ನೂ 12 ಮತ್ತು 13 ಉಳಿತಾಯ ಆಗುತ್ತೆ. ಇದು ಮೋಸ್ಟ್ಲಿ ನಾಳೆ ಮಾಡ್ಬೋದು ಅಂದ್ಕೊಳ್ತೀವಿ. ಆದರೆ 13ನೇ ಪಾಯಿಂಟ್ ಬಳಿನೇ ಸಾಕಷ್ಟು ನಿರೀಕ್ಷೆಗಳಿದೆ. ಅಲ್ಲಿ ಸಾಕಷ್ಟು ಹೆಣಗಳು ಸಿಗ್ಬೋದು ಎಂಬ ಒಂದು ನಿರೀಕ್ಷೆ ಇದೆ. ಯಾಕೆಂದರೆ ಹಾಕಿರೋಂಥ ಬೌಂಡ್ರಿ ಇದೆಯಲ್ಲ, ಅದು ತುಂಬಾ ದೊಡ್ಡದಿದೆ. ಆ ಬೌಂಡ್ರಿ ತುಂಬ ದೊಡ್ಡದಿರೋದ್ರಿಂದ ಇಲ್ಲಿ ಏನೋ ಹೆಚ್ಚಿಗೆ ಏನೋ ಸಿಗ್ಬೋದು ಅನ್ನೋ ನಿರೀಕ್ಷೆ SIT ತಂಡಕ್ಕೆ ಒಂದು ಇದಿದೆ. ಅದೇ ನೀವು ನೋಡ್ತಾ ಇರ್ಬೋದು, ಕೆಲವು ಮಾಧ್ಯಮಗಳಲ್ಲಿ ಹೇಗೆ ಹೇಳ್ತಿದ್ದಾರಪ್ಪ ಅಂತಂದರೆ 6ನೇ ಪಾಯಿಂಟಲ್ಲಿ ಸಿಕ್ಕಿದ್ದು ಬಿಟ್ಟರೆ ಮತ್ತೆಲ್ಲೂ ಕೂಡ ಸಿಕ್ಕಿಲ್ಲ. ಹಂಗಾರೆ ಅನಾಮಿಕ ಅಂತ ತೋರಿಸಿರೋಂಥ ವ್ಯಕ್ತಿ ಅವ್ರು ಹೇಳ್ತಾರೆ ಸುಳ್ಳಿರಬೇಕು ಅಂತ ಹೇಳಿ ತೋರಿಸ್ತಿದ್ದಾರೆ. ಬಟ್ ಅವ್ರು ಯಾರನ್ನು ರಕ್ಷಣೆ ಮಾಡೋಕ್ಕೆ ಹೊರಟಿದ್ದಾರೆ ಅನ್ನೋದು ನಂಗೆ ಅರ್ಥ ಆಗ್ತಿಲ್ಲ. ನಿಜಕ್ಕೂ ಮಾಧ್ಯಮಗಳಲ್ಲಿ ಯಾಕೆ ಈ ಥರ ಹೇಳ್ತಿದ್ದಾರೆ ಅನ್ನೋದು ಅರ್ಥ ಆಗ್ತಿಲ್ಲ. 6ನೇ ಪಾಯಿಂಟ್ ಆದ ನಂತರ ಮತ್ತೆ ಮುಂದಿನ ಪಾಯಿಂಟ್ಗಳು ಅಂದರೆ ಈ 8, 9, 10ರಲ್ಲಿ ಸಿಗದಿರೋದು ಕೂಡ ನಿಜ. ಆದರೆ ನಿನ್ನೆ ನಡೆದಂಥ ಘಟನೆಯಲ್ಲಿ 10ನೇ ಪಾಯಿಂಟಲ್ಲಿ ಮಾಡೋಕ್ಕೆ ಆಗಲ್ಲ. ಇಲ್ಲಿ ನನಗೆ ಯಾಕೋ ಇಲ್ಲಿ ಸ್ವಲ್ಪ ಅನುಮಾನ ಬರ್ತದೆ. ಯಾಕೆಂದರೆ 15-20 ವರ್ಷ ಆಗಿರುತ್ತೆ ಅಂದರೆ ಮಣ್ಣಾಗಿರ್ಬೋದು, ಗುಡ್ಡಗಳಾಗಿರ್ಬೋದು, ಮರಗಳು ಬೆಳೆದಿರೋ ರೀತಿಗಳಾಗಿರ್ಬೋದು ಎಲ್ಲ ಒಂದೇ ಥರ ಏನು ಇರೋದಿಲ್ಲ. ಹಾಗಾಗಿ ತುಂಬ ಡಿಫ್ರೆಂಟ್ ಆಗಿರುತ್ತೆ ಪ್ಲೇಸಸ್ಗಳು. ಮತ್ತು ಅವ್ರಿಗೂ ಕೂಡ ಮರ ಗಿಡ ಎಲ್ಲ ಒಂದೇ ಕಡೆ ಇರೋದ್ರಿಂದ ಪಾಯಿಂಟ್ ಮಾಡೋಕ್ಕೆ ಗೊತ್ತಾಗಿಲ್ಲದೆ ಇರ್ಬೋದು, ಅಕ್ಕಪಕ್ಕ ಮಿಸ್ಸಿಂಗ್ ಆಗ್ತಾ ಇರ್ಬೋದು. ಹೀಗಾಗಿ ಇಲ್ಲಿ ಮತ್ತೊಂದು ಏನಪ್ಪ ಅಂತಂದರೆ ಇದನ್ನೇ ಒಂದು ಪ್ಲಸ್ ಮಾಡಿಕೊಂಡು ಕೆಲವೊಂದು ಮಾಧ್ಯಮಗಳಲ್ಲಿ ಈ 6ನೇ ಪಾಯಿಂಟಲ್ಲಿ ಸಿಕ್ಕಿದ್ದೊಂದು ಮೂಡೇ ಬಿಟ್ಬಿಟ್ರೆ ಎಲ್ಲೂ ಕೂಡ ಸಿಕ್ಕೇ ಇಲ್ಲ. ಇನ್ನು ಯಾವುದೇ ಎಲ್ಲ ಪಾಯಿಂಟು ಫೇಲ್ ಆಗಿದೆ. 10ನೇ ಪಾಯಿಂಟು ಫೇಲ್ ಆಗಿದ್ದರೂ ತದನಂತರ ಅವನು ಬೇರೆ ಪಾಯಿಂಟಿಗೆ ನೀನು ಕರ್ಕೊಂಡು ಹೋಗಿ ಈ ಬಂಗ್ಲಾಗುಡ್ಡ ಎಂಬ ಜಾಗದಲ್ಲಿ ತೆಗೆದುಕೊಂಡು ಹೋಗಿರ್ತಾನೆ. ತೆಗೆದುಕೊಂಡು ಹೋಗಿ ಅಲ್ಲೇ ಕೂಡ ತೋರಿಸಿರೋವಂಥದ್ದು ಈ ಬಂಗ್ಲಾಗುಡ್ಡ ಪಾಯಿಂಟ್ ಇದೆಯಲ್ಲ, ಆ ಜಾಗದಲ್ಲಿ ತೋರಿಸಿ ನಂಗೆ ಇಲ್ಲೂ ಕೂಡ ಇದಿದೆ, ನಂಗೆ ಇಲ್ಲಿ ದಯವಿಟ್ಟು ತೋಡಿವಿ ಅಂತ ಕೇಳಿದ್ದಾನೆ. ಆದಲ್ಲಿ ತೋರಿದ್ದಕ್ಕೆ ಅಲ್ಲಿ ಒಂದು ಪೂರ್ತಿ ಮೂಳೆ ಸಿಕ್ಕಿದೆ ಅಂತ ಹೇಳ್ತಾರೆ. ಮತ್ತೊಂದು 140ಕ್ಕೂ ಅಧಿಕ ಮೂಳೆ ಚೂರುಗಳು ಅಲ್ಲಿ ಸಿಕ್ಕಿದೆ. 140ಕ್ಕೂ ಅಧಿಕ ಮೂಳೆ ಚೂರಲ್ಲಿ ಸಿಕ್ಕಿದ್ರು ಕೂಡ ಯಾವುದು ಕೆಲವೊಂದು ಮಾಧ್ಯಮಗಳಲ್ಲಿ ಹೇಳ್ತಾನೆ ಇಲ್ಲ, ಬರೀ 6ನೇ ಪಾಯಿಂಟ್ ಸಿಕ್ಕಿಬಿಟ್ಟು ಇನ್ನೆಲ್ಲೂ ಕೂಡ ಸಿಗ್ತಿಲ್ಲ ಅಂತ. ಯಾಕೆ ಈ ಥರ ಹೇಳ್ತಿದ್ದೀರಿ, ಯಾರು ಮೆಚ್ಚೋಕ್ಕೂ ಹೇಳ್ತಾ ಇದ್ದಾರೋ ನನಗಂತೂ ಅರ್ಥ ಆಗ್ತಿಲ್ಲ. ಆದರೆ 140ಕ್ಕೂ ಅಧಿಕ ಚೂರು ಸಿಕ್ಕಿದಲ್ಲ, ಅದನ್ನು ವಿಚಾರ ಹೇಳಬೇಕಲ್ಲ. ಮಾಡ್ರೋ ಪಾಯಿಂಟಲ್ಲಿ ಸಿಕ್ಕಿಲ್ಲ, ಆದರೆ ಬೇರೆ ಕಡೆ ಸಿಕ್ಕಿದೆಯಲ್ಲ ಅದು ಥರ ಅವನೇ ಥರ ತೋರಿಸಿರ್ತಾರೆ. ಇನ್ನೇನು ಸಪ್ರೇಟಾಗಿ ಹೋಗಿ ಹುಡ್ಕೋಕ್ಕಾಗಿರ್ತಾರ? ಇಲ್ಲ. ಯಾಕೆ ಅದನ್ನು ಹೇಳ್ತೀರಾ ಗೊತ್ತಿಲ್ಲ. ಇರಲಿ. ಇವತ್ತು ಈ ಸೌಜನ್ಯ ಪ್ರಕರಣವನ್ನು SIT ತನಕನೂ ತೆಗೆದುಕೊಂಡು ಬಂದಿದ್ದಂಥ ಚಾನಲ್ಗಳು ಅಂತಂದರೆ ಅದು ಕೇವಲ ಯೂಟ್ಯೂಬ್ ಮತ್ತು ಡಿಜಿಟಲ್ ಮೀಡಿಯಾಗಳು ಮಾತ್ರ. ಯಾವುದೇ ಮೀಡಿಯಾಗಳು ಇವತ್ತು ಆ ಕಡೆ ಹೇಳ್ತಾರೆ, ಮೊನ್ನೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹೇಳ್ತಾರೆ, ಇದೇ ಮಾತನ್ನು ಹೇಳ್ತಾರೆ, ನಮ್ಮ ಮಾಧ್ಯಮದಲ್ಲಿ ಪ್ರಸಾರ ಆಗಿದ್ದ ತಕ್ಷಣ SITಗೆ ರಚನೆ ಮಾಡಿದ ಸರ್ಕಾರ ಅಂತ. ಯಾವುದೇ ಕಾರಣಕ್ಕೂ ಇಲ್ಲ. ಅದು ಇಡೀ ಜನಕ್ಕೂ ಗೊತ್ತಿದೆ. ಮೇನ್ ಸ್ಟ್ರೀಮ್ ಮೀಡಿಯಾಗಳಂತ ತೆಗೆದುಕೊಂಡಿರೋಂಥವು ಯಾವುವು ಕೂಡ ಸುದ್ದಿ ಮಾಡಿಲ್ಲ ಅನ್ನೋದು ಎಲ್ಲರಿಗೂ ಸಹ ಗೊತ್ತಿರೋಂಥದ್ದೇ. ಈಗ ಅದೇನೋ ಅಂತಾರಲ್ಲ, ಗೆದ್ದೆತ್ತಿನ ಬಾಲ ಹಿಡಿತಾರೆ ಅಂತ ಒಂದು ಮಾತು ಹೇಳ್ತಾರೆ ನೋಡಿ, ಆ ಥರ ಹಂಗೆ ಆಗಬಾರ್ದು. ಯಾಕೆಂದರೆ ಇವತ್ತು SIT ತನಕ ತನಿಖೆಗೆ ಹೋಗಿರೋವಂಥದ್ದೇ ನಮ್ಮಂಥ ಡಿಜಿಟಲ್ ಮೀಡಿಯಾ ಅವ್ರದ್ರಿಂದ. ಅದು ಅಲ್ಲದೆ ಎಷ್ಟೋ ಜನ ಚಾನಲ್ಗಳು ಕಳ್ಕೊಂಡಿದ್ದಾರೆ. ಎಷ್ಟೋ ಜನಕ್ಕೆ ಕೋರ್ಟಿಂದ ಸ್ಟೇ ಆರ್ಡರ್ಗಳು ಸಿಗಿ ಚಾನಲ್ಗಳೇ ಹೋಗ್ಬಿಟ್ಟಿದ್ದಾವೆ, ಐಡಾಗಿ ಹೋಗಿದ್ದಾವೆ. ಸೆಂಟ್ರಲ್ ವಾರ್ತಾ ಇಲಾಖೆಯಿಂದ ಮೇಲ್ ಮಾಡಿಬಿಟ್ಟು ಐಡ್ ಮಾಡಿದ್ದಾರೆ ಚಾನಲ್ನ. ಅವ್ರು ಹೇಳ್ತಾರೆ, ನಮಗೆ ನೀವು ಕೋರ್ಟ್ ಆರ್ಡ್ರನ್ನ ಮೇಲ್ ಮಾಡಿದ ನಂತರ ನಾವು ರಿಮೂವ್ ಮಾಡ್ತೀವಿ ಚಾನಲ್ನ, ನೀವು ವಾಪಸ್ ಮಾಡ್ತೀವಿ ಅಂತ ಹೇಳ್ತಾರೆ. ನೀವು ನೋಡಿರ್ಬೋದು, ಕುಡ್ಲಾ ರ್ಯಾಂಪೇಜ್ ಅವ್ರದ್ದು 3 ಚಾನಲ್ ಇದೇ ಥರ ಐಡಲ್ಲಿದೆ, ಇವತ್ತಿಗೂ ಐಡಲ್ಲಿದೆ. ಅಂದರೆ ಭಾರತದಲ್ಲಿ ತೋರಿಸಲ್ಲ, ಅದು ಬೇರೆ ದೇಶದಲ್ಲಿ ತೋರಿಸುತ್ತೆ. ಬೇಕಾದ್ರೆ VPN ಯೂಸ್ ಮಾಡಿ ಕಂಟ್ರಿ ಚೇಂಜ್ ಮಾಡ್ಕೊಂಡು ನೋಡಿದ್ರು ಕೂಡ ಬರುತ್ತದು. ಈ ಥರ ಸ್ಥಿತಿ ಇದಿತ್ತು. ಆದರೆ ಈಗ ಮೊನ್ನೆ ಆದಂಥ ಒಂದು ಜಡ್ಜ್ಮೆಂಟಿಂದ ಒಂದು ಮಟ್ಟಿಗೆ ನಮ್ಮ ಯೂಟ್ಯೂಬರ್ಸ್ಗಾಗಿರ್ಬೋದು, ಡಿಜಿಟಲ್ ಮಾಧ್ಯಮದವ್ರಿಗಾಗಿರ್ಬೋದು, ಫ್ರೀಡಮ್ ಆಫ್ ಸ್ಪೀಚ್ ಅಂದರೆ ಏನು, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂದರೆ ಏನು ಅನ್ನೋದಕ್ಕೆ ಒಂದು ಧೈರ್ಯವಾಗಿ ಒಂದು ಧೈರ್ಯ ಸಿಕ್ಕಿದೆ. ಹೈಕೋರ್ಟ್ ಒಂದು ನಮಗೊಂದು ಧೈರ್ಯನೇ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಇದರಿಂದ ಯೂಟ್ಯೂಬರ್ಸ್ಗಳಿಗೆ ಒಂದು ಆನೆ ಬಲ ಬಂದಂಗಾಗಿದೆ. ಮತ್ತಷ್ಟು ಸುದ್ದಿಗಳು ಮಾಡಿ, ಯಾವುದೇ ಮುಲಾಜೆ ಮಾಡಿ, ಒಟ್ಟಿಗೆ ಕೋರ್ಟ್ ಹೇಳೋದಿಷ್ಟೇ, ಜನ ಮಾತಾಡೋ ಅಂಥದ್ದು, ನಿಮ್ಮ ದಾಖಲೆ ಇರೋಂಥದ್ದು ಸುದ್ದಿಗಳು ಪ್ರಸಾರ ಮಾಡ್ತಾ ಹೋಗಿ, ಅಷ್ಟೇ ಹೇಳೋದು. ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ಸ್ ಅಂತ ಇರ್ತವೆ. ಇದನ್ನು ಸಂವಿಧಾನನೇ ಕೊಟ್ಟಿರೋದು ಹಕ್ಕು. ಇದನ್ನು ಕೆಲವರು ಕಿಡಿಗೇಡಿಗಳು ಕಿತ್ಕೊಳ್ಳೋಂಥ ಕೆಲಸಗಳು ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಕಾನೂನು ಅನ್ನೋದಿದೆ ಈ ದೇಶದಲ್ಲಿ ಅನ್ನೋದು ಕೆಲವರು ಮರ್ತೋಗ್ಬಿಟ್ಟಿರ್ತಾರೆ. ಇವತ್ತು ಅದಕ್ಕೋಸ್ಕರ ಮೊನ್ನೆ ಹೈಕೋರ್ಟ್ ಕೊಟ್ಟಂಥ ಇದೊಂದು ತೀರ್ಪಿನಿಂದ ನಿಜಕ್ಕೂ ಕೂಡ ಭಾಳ ದೊಡ್ಡ ಮಟ್ಟಿಗೆ ಇದಾಯಿತು. ಅಷ್ಟೇ ಅಲ್ಲ, 4,500 ಲಿಂಕನ್ನು ಕೂಡ ರೀಸ್ಟೋರ್ ಮಾಡಿದ್ದಾರೆ.
ಈ ತೀರ್ಪು ಬಂದ ನಂತರ 4,500 ಲಿಂಕ್ಗಳನ್ನ ರೀಸ್ಟೋರ್ ಮಾಡ್ಕೊಂಡಿದ್ದಾರೆ. ಇಂಜೆಕ್ಷನ್ ಆರ್ಡರ್ ಅಂತ ರಿಮೂವ್ ಆಗಿದೆ ಅದು. ಹೀಗಾಗಿ ಇವಾಗ ಸದ್ಯ 13ನೇ ಪಾಯಿಂಟ್ನಲ್ಲಿ ಇವತ್ತು ನಡೆಯಲ್ಲ ಶೋಧ ಕಾರ್ಯ ಅಂತ ಅಂದ್ಕೊತೀನಿ. ನಾಳೆ ಮತ್ತು ನಾಡಿದ್ದಲ್ಲಿ ಶೋಧ ಕಾರ್ಯ ನಡೆಯುತ್ತೆ 13ನೇ ಪಾಯಿಂಟ್ ಒಳಗಡೆ. ಈಗ ನಿನ್ನೆ 140 ಮೂಳೆಚೂರು ಸಿಕ್ಕಿದೆ. ಸದ್ಯ ಇದು FSLಗೆ ಕೂಡ ರವಾನೆ ಮಾಡಿದ್ದಾರಂತೆ. ಬಟ್ FSLinದ ಈಗ ಏನು ರಿಪೋರ್ಟ್ ಬರುತ್ತೆ, ಯಾವ ಥರ ಬರುತ್ತೆ ಅನ್ನೋದನ್ನು ನಾವು ಈಗ ನೋಡಬೇಕಾಗಿದೆ. FSL ಏನು ಹೇಳುತ್ತೆ, ಇದು ಮಾನವದ ಚೂರುಗಳ ಅದು ಯಾವುದೋ ಪ್ರಾಣಿಗೆ ಹೋಲಿಕೆ ಆಗುತ್ತಾ, ಇವನ್ನೆಲ್ಲ ತನಿಖಾ ಹಂತದಲ್ಲಿ ನೋಡ್ತಾರೆ. ಬಟ್ ಅಲ್ಲಿ ಏನು ಸಿಕ್ಕಿರುತ್ತೆ ಅಲ್ಲಿ ಹೇಳಿರ್ತಾರೆ ಅದ್ರ ಬಗ್ಗೆ ಮಾತು ಹೇಳೋಕ್ಕೆ ಸಾಧ್ಯ. ಬಿಟ್ಟರೆ ಯಾವ SIT ಅಧಿಕಾರಿಗಳು ಯಾರೇ ಆಗಿರ್ಬೋದು ಇಂಥದ್ದೇ ಸಿಕ್ತು ಇಷ್ಟಿಷ್ಟೇ ಸಿಕ್ಕಿದೆ ಅಂತ ಇಲ್ಲಿ ಗಂಟ ಏನೋ ಪ್ರೆಸ್ ನೋಟ್ ಏನೇನು ರಿಲೀಸ್ ಮಾಡಿಲ್ಲ. ಮಾಡ್ತಾರೆ, ಮುಂದಿನ ದಿನದಲ್ಲಿ ಈಗ ಮಾಡ್ತಾರೆ. ಈ 13ನೇ ಪಾಯಿಂಟು ಆದ ನಂತರ ಈಗ ಮತ್ತೆ ಕೆಲವು ಮಾಹಿತಿ ಬರ್ತಾ ಪ್ರಕಾರ 13ನೇ ಪಾಯಿಂಟಿಗೆ ನಿಲ್ಲಲ್ಲ, ಮತ್ತಷ್ಟು ಪಾಯಿಂಟ್ಗಳನ್ನ ಗುರುತು ಮಾಡಿ ಮತ್ತಷ್ಟು ಈಗ ಹುಡುಕ್ತಾರೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಇಲ್ಲ 13ನೇ ಪಾಯಿಂಟಿಗೆ ಸಿಗಲಿಲ್ಲ ಅಂತಂದರೆ ಇಲ್ಲಿಗೆ ನಿಲ್ಲಿಸ್ಲೋಬೋದು ಅಂತ ಹೇಳ್ತಾರೆ. ಹೀಗಾಗಿ ಭೀಮಾ ಅಂತ ಒಬ್ಬ ಬಂದು ಈಗ ಅನಾಮಿಕ ತೋರಿಸ್ತಾರಿಂದ ಏನೋ ಒಂದು ಈತನ ಮೇಲೆ ಒಬ್ಬರಿಗೆ ಎಲ್ಲರಿಗೂ ಭರವಸೆ ಇದೆ, ಏನೋ ತೋರಿಸ್ತಾನೆ. 6ನೇ ಪಾಯಿಂಟಲ್ಲಿ ಕೂಡ ಸಿಕ್ಕಿದೆ, ಅದು ಕೂಡ ಶವ ಏನಿಗೆ ಆತ್ಮಹತ್ಯೆ ಆಗಿದ್ದ ಅಲ್ಲ ಬೇರೆ ಏನಾದರೂ ಆಗಿದೆಯಾ, ಈ ಥರನೂ ಕೂಡ ನಡೀತಾ ಇದೆ, ತನಿಖಾ ಹಂತದಲ್ಲಿ ನಡೀತಾ ಇದ್ದಂಥದ್ದು. ಈಗ ನಿನ್ನೆ ಸಿಕ್ಕಿರೋಂಥ 140 ಈ ಮೂಳೆ ಚೂರುಗಳು ಒಂದೇ ದೇಹಕ್ಕೆ ಸಂಬಂಧಪಟ್ಟಿದ್ದ ಅಥವಾ ಇನ್ನೂ ಬೇರೆ ಬೇರೆ ದೇಹಗಳಿಗೆ ಸಂಬಂಧಪಟ್ಟಿದ್ದ, ಈ ರೀತಿಗಳ ತನಿಖೆಗಳು FSLಗಳಲ್ಲಿ ನಡೆಯುತ್ತೆ. ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಕೂಡ. ಹೀಗಾಗಿ ಒಂದು ಧರ್ಮಸ್ಥಳದಲ್ಲಿ ಈ ನಡೀತಾ ಇರೋಂಥ ಈ ಪ್ರಕರಣಕ್ಕೂ ಬೇರೆ ಒಂದು ತನಿಖಾ ಆಯಾಮದಲ್ಲಿ ಹೇಗೆ ನಡೆಯುತ್ತೆ ಎಂಬುದು ಈಗ ಮುಂದಿನ ದಿನ ನಾವು ನೋಡಬೇಕಾಗುತ್ತೆ. ಬಟ್ 13ನೇ ಪಾಯಿಂಟು, ಈ 13ನೇ ಪಾಯಿಂಟ್ ಇದೆ ನೋಡಿ, ಈ 13ನೇ ಪಾಯಿಂಟಲ್ಲೇ ಅತಿ ಹೆಚ್ಚು ನಂಬಿಕೆ ಇರೋವಂಥದ್ದು. ಇಲ್ಲಿ ಏನಾದರೂ ಸಿಗ್ಬೋದಾ, ಇಲ್ಲಿ ಮಾಸ್ ಒಂದೇ ಕಡೆ ಸಾಕಷ್ಟು ಹೆಣಗಳಂತ ಉಣಿರೋಂಥ ಚಾನ್ಸಸ್ ಇದೆಯಾ ಹಾಗಾದರೆ ಅಂತ ಈಗ ನೋಡ್ತಾ ಇರೋಂಥದ್ದು. ನೋಡಬೇಕಾಗುತ್ತೆ ಯಾವ ಥರ ಹೇಗಿದೆ. ಈಗ ಮುಂದಿನ ದಿನಗಳಲ್ಲಿ ಹೇಗೆ ಗೊತ್ತಾಗುತ್ತೆ. ನಾಳೆ 13ನೇ ಪಾಯಿಂಟಿಗೆ ಹೋಗಿ ಭೀಮಾ ಅದು ತೋರಿಸಿರೋಂಥ ಮಾರ್ಕ್ ಆಗಿದ್ದೀರಾ, ಅಲ್ಲಿ ಗುಂಡಿ ತೋರಿದಾಗಲೇ ಗೊತ್ತಾಗೋದು ಅಲ್ಲಿ ಒಂದೇ ಹೆಣ ಇದೆಯಾ ಇಲ್ಲ ಸಾಕಷ್ಟು ಇದಾವ ಅಥವಾ ಏನೂ ಇಲ್ವಾ, ಇಲ್ಲೂ ಕೂಡ ಟುಸ್ ಪಟಾಕಿ ಆಗೋಗ್ಬಿಡುತ್ತಾ ಅಂಬೋದು ಈಗ ಮುಂದೆ ನಾವು ನೋಡಬೇಕಾಗುತ್ತೆ. ಇನ್ನೊಂದು ಕಡೆ ಅಂತೂ ನಿನ್ನೆಯಿಂದ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇರ್ಬೋದು, ಒಬ್ಬ ವ್ಯಕ್ತಿ ಅಂತೂ ಆತನ ಹೆಸರುಗಳು ಕೂಡ ಇಷ್ಟಪಡಲ್ಲ, ಅವು ಮಾತಾಡೋ ಭಾಷೆ ನೋಡ್ಬಿಟ್ರೇ ಇವರೆಲ್ಲ ಹೆಂಗೆ ಮಾಧ್ಯಮಗಳನ್ನ ನಡೆಸ್ಕೊಂಡು ಹೋಗ್ತಾರೆ ನಂಗಂತ ಅರ್ಥ ಆಗ್ತಿಲ್ಲ. ಈ ಥರ ಭಾಷೆಗಳನ್ನ ಬಳಸೋಂಥದ್ದು ನನಗಂತೂ ಗೊತ್ತಿಲ್ಲಪ್ಪ. ಈ ಥರ ಭಾಷೆಗಳನ್ನ ಹಳ್ಳಿಗಳ ಕಡೆನೂ ಬಳಸಲ್ಲ ಅಂದ್ಕೊತೀನಿ ಮೋಸ್ಟ್ಲಿ. ಯಾಕೆ ಅಷ್ಟು ಮಟ್ಟಿಗೆ ಒಬ್ಬ ಮಾಧ್ಯಮದವನಾಗ್ಬಿಟ್ಟು ಈ ರೀತಿ ಮಾತಾಡ್ತಿದ್ದಾನೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಬಟ್ ಇದು ಒಳ್ಳೆ ಬೆಳವಣಿಗೆ ಅಂತೂ ಖಂಡಿತ ಅಲ್ಲ, ಇದು ಮಾಡಲು ಕೂಡದು. ಹೀಗಾಗಿ ಮುಂದೆ ದಿನಗಳಲ್ಲಿ ಇನ್ನೂ ಏನೇನು ಅಪ್ಡೇಟ್ ಆಗುತ್ತೆ ಖಂಡಿತ ಅಪ್ಡೇಟ್ ಮಾಡೋ ಪ್ರಯತ್ನ ಪಡ್ತೀನಿ. ನಮ್ಮ ಚಾನಲ್ಗೆ ನೀವು ಖಂಡಿತ ಸಪೋರ್ಟಾಗಿ ನಮ್ಮ ಚಾನಲ್ಲು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಯೂಟ್ಯೂಬ್ನಲ್ಲಿ ಕೂಡ ಈಗ ಲಭ್ಯವಾಗಿದೆ. ಧನ್ಯವಾದ.